ಈ ವಿಡಿಯೋದಲ್ಲಿ ಪೈ ಅಂದ್ರೇನು ಅಂತ ಹೇಳ್ತೀನಿ. ಪೈ ಅಂದ್ರೇನು ಎಲ್ಲ ಇದರಲ್ಲೂ ಬಂದಿರ್ತದೆ. ಸರ್ಕಲ್ಗಳದ್ದು ಏರಿಯಾ ಕಂಡುಹಿಡಿಬೇಕು ಅಂದಾಗ ಬಂದಿರ್ತದೆ, ಅದ್ರದ್ದು ಪೆರಿಮೀಟ್ರ್ ಕಂಡುಹಿಡಿಬೇಕಾದಾಗ ಬಂದಿರ್ತದೆ. ಅದೇ ಥರ ಇದರಲ್ಲಿ ಯಾವುದು ಸ್ಪೇರು ಬಾಲ್ ಶೇಪ್ ತಗೊಂಡ್ರೆ ಆ ಬಾಲ್ ಶೇಪಲ್ಲೂ ಬಂದಿರ್ತದೆ ಏನದು ಎಷ್ಟು ಇದ್ರದ್ದು ವಾಲ್ಯೂಮ್ ಕಂಡುಹಿಡಿಯೋಕ್ಕೆ ಮತ್ತು ಸರ್ಫೇಸ್ ಏರಿಯಾ ಕಂಡುಹಿಡಿಯೋದು. ಅದೇ ಥರ ಯಾವುದೇ ಕರ್ವ್ಡ್ ಶೇಪ್ ತಗೊಂಡ್ರು ಅದರಲ್ಲಿ ಪೈ ಅನ್ನೋ ವ್ಯಾಲ್ಯೂ ಬಂದಿರ್ತದೆ. ಏನದು ಪೈ ಅನ್ನೋ ವ್ಯಾಲ್ಯೂ ಇದರಲ್ಲೂ ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಯೋಕ್ಕೆ, ಸರ್ಫೇಸ್ ಏರಿಯಾ ಎಷ್ಟು ಅಂತ ಕಂಡುಹಿಡಿಯೋಕ್ಕೆ. ಯಾವುದೇ ಕರ್ವ್ಡ್ ಸರ್ಫೇಸಲ್ಲಿ ಕೋನು, ಸಿಲಿಂಡ್ರು, ಸ್ಪೇರು ಎಲ್ಲದರಲ್ಲಿ ಪೈ ಅನ್ನೋದು ಬಂದಿರ್ತದೆ. ಪೈ ಅಂದರೆ ಸಿಂಪಲ್ ಆಗಿ ಏನು ಅಂದರೆ ಚಿಕ್ಕ ಸರ್ಕಲ್ ತಗೊಳ್ಳಿ ಇಲ್ಲ ಎಷ್ಟೇ ದೊಡ್ಡ ಸರ್ಕಲ್ ತಗೊಳ್ಳಿ, ಮುಂಚೆಯಿಂದ ಅದನ್ನು ಎಷ್ಟೋ ಸಾವಿರಾರು ವರ್ಷದಿಂದ 2000 ವರ್ಷದಿಂದ ಅದನ್ನು ಕಂಡುಹಿಡಿಯೋಕ್ಕೆ ನೋಡ್ತಿದ್ರು. ಎಷ್ಟೇ ದೊಡ್ಡದು ಸುಮಾರಾಗಿರೋದು ಚಿಕ್ಕದು ಯಾವುದೇ ತಗೊಂಡ್ರು ಅದ್ರ ಡಯಾಮೀಟರು ಸೆಂಟ್ರಿಂದ ಹೋಗೋದು ಡಯಾಮೀಟ್ರ್ ಇರ್ತದಲ್ಲ ಅದು, ಮತ್ತು ಅದ್ರ ಟೋಟಲ್ ಸರ್ಕಂಫರೆನ್ಸು ಪೆರಿಮೀಟರು, ಅದೆರಡ್ರದ್ದು ರೇಷ್ಯೋ ತೆಗೆದ್ರೆ ಯಾವಾಗಲೂ ಒಂದೇ ಇರ್ತದೆ. ಇಷ್ಟು ಚಿಕ್ಕ ಸರ್ಕಲಲ್ಲಿ ತೆಗೆದ್ರು ಆ ರೇಷ್ಯೋ ಅಷ್ಟೇ ಇರ್ತದೆ, ಸರ್ಕಂಫರೆನ್ಸ್ ಬೈ ಡಯಾಮೀಟರು. ಈ ಸುಮಾರಾಗಿರೋ ಸರ್ಕಲಲ್ಲೂ ಅಷ್ಟೇ ಇರ್ತದೆ, ಈ ದೊಡ್ಡ ಸರ್ಕಲಲ್ಲೂ ಅಷ್ಟೇ ಇರ್ತದೆ. ಆ ಎಲ್ಲ ವ್ಯಾಲ್ಯೂ ಪೈ ಅನ್ನೋದಾಯ್ತದೆ. ಆ ಪೈ ಅನ್ನೋದೇನು ಅಂದರೆ ಅಪ್ರಾಕ್ಸಿಮೇಟಾಗಿ ಲೆಕ್ಕ ಮಾಡುವಾಗ 22/7 ಇಲ್ಲ 3.14 ಅಂತ ಉಪಯೋಗಿಸ್ತೀವಿ. ನಿಜವಾಗಾದ್ರೂ ವ್ಯಾಲ್ಯೂ ಕರೆಕ್ಟಾಗಿರೋದೇ ಇಲ್ಲ, ಅದು ಕಂಟಿನ್ಯೂ ಆಯ್ತಾನೆ ಇರ್ತದೆ. ಲಕ್ಷಾಂತರ ಡಿಜಿಟ್ ಹೋದ್ರು 3.14, 15, 9, 2 ಈ ಥರ ಕಂಟಿನ್ಯೂ ಆಗಿ ಕೊನೆನೇ ಆಗ್ದಂಗಾಗಿ ಅದೇನಾಗಿರ್ತದೆ ನಿಜವಾಗಿ ಈ ಥರ ಆಗಿರ್ತದೆ, ಕಂಟಿನ್ಯೂ ಆಯ್ತಾ ಇರ್ತದೆ. ಮತ್ತು ಅದನ್ನು ಕಂಡುಹಿಡಿಬೇಕು ಅಂದರೆ ದೊಡ್ಡ ಕಂಪ್ಯೂಟ್ರಲ್ಲಿ ಫಾರ್ಮುಲಾಗಳು ಉಪಯೋಗಿಸಿ ಕಂಡುಹಿಡಿಬೇಕು. ಅದು ಸಾವಿರಾರು ವರ್ಷದಲ್ಲಿ ಚೇಂಜ್ ಆಯ್ತಾ ಬಂದು ಅಪ್ರಾಕ್ಸಿಮೇಟಾಗಿ ಇದು ಉಪಯೋಗಿಸ್ತೀವಿ, ಕರೆಕ್ಟಾಗಿ ಈ ಕ್ಯಾಲ್ಕುಲೇಷನ್ ಉಪಯೋಗಿಸ್ತೀವಿ. ಆಮೇಲೆ ಅದರಲ್ಲಿ ನಿಜವಾಗಿ ಯಾವ ಥರ ಉಪಯೋಗಿಸ್ಬೇಕು ಲೆಕ್ಕ ಮಾಡುವಾಗ ಅಂದರೆ ಒಂದೊಂದು ಸತಿ ಏನು ಕೊಟ್ಟಿರ್ತಾರೆ, ರೇಡಿಯಸ್ ಕೊಟ್ಟಿರ್ತಾರೆ. ರೇಡಿಯಸ್ನ 7 ಇಲ್ಲ 3.5, 14 ಈ ಥರ 7ರಿಂದ ಡಿವೈಡ್ ಆಗೋ ನಂಬರ್ಗಳು ಕೊಟ್ಟಿರ್ತಾರೆ. ಇದು 7 ಅಂತ, ಇದು 7 ಅಂತ, ಇದು 7 ಅಂತ. ಆವಾಗ ಏರಿಯಾ ಕಂಡುಹಿಡೀರಿ ಅಂತ ಕೊಟ್ಟಾಗ πr² ಅಂತ ಉಪಯೋಗಿಸ್ಬಿಟ್ಟು ಆವಾಗ ಪೈ ಟೈಮ್ಸ್ ಆಫ್ 7² ಅಂದರೆ 7 ಟೈಮ್ಸ್ ಆಫ್ 7 ಅಂತ ಮಾಡಬೇಕು. ಪೈ ವ್ಯಾಲ್ಯೂನ 22/7 ಅಂತ ತಗೋಬೇಕು. ಆವಾಗ 22/7 ಟೈಮ್ಸ್ ಆಫ್ 7 ಟೈಮ್ಸ್ ಆಫ್ 7, 7 1 7, 7 1 7, 22 5 110, 6 132, 154 ಅಂತ ಬರೀಬೇಕು ಸ್ಕ್ವೇರ್ ಯೂನಿಟ್ಗಳು. ಅದೇ ಥರ ಏನಾದರೂ 7ರಿಂದ ಡಿವೈಡ್ ಆಗೋದಿಲ್ಲ ಅಂದಾಗ 3.14 ಅನ್ನೋದು ಉಪಯೋಗಿಸ್ಬಿಟ್ಟು ಅಪ್ರಾಕ್ಸಿಮೇಟಾಗಿ ಗುಣಿಸ್ಬಿಡ್ಬೇಕು. ನಾನು ಯಾವುದೇ ಲೆಕ್ಕಗಳು ಮಾಡೋಕ್ಕೋದ್ರೆ ಇದು ಎಲ್ಲದ್ರದ್ದು ಬೇರೆ ವೀಡಿಯೋ ಸರ್ಕಲ್ಲು, ಸಿಲಿಂಡ್ರು, ಕೋನು ಇದರಲ್ಲಿ ಪೈಯಲ್ಲೇ ನಿಲ್ಲಿಸಿರ್ತೀನಿ. ಯಾಕೆಂದರೆ ಅಲ್ಲಿ ತನಕ ಲೆಕ್ಕ ಗೊತ್ತಾಗಿರ್ತದೆ. ಆ ಕೊನೆಯ ಉತ್ತರ 3 ಪೈ 7 ಪೈ ಈ ಥರ ನಿಲ್ಲಿಸಿರ್ತೀನಲ್ಲ, ಆವಾಗ ಅದನ್ನು ಪೈ ವ್ಯಾಲ್ಯೂ ತೆಗೆದುಬಿಟ್ಟು ಎಷ್ಟು 22/7 ಇಲ್ಲ 3.14 ಹಾಕ್ಬಿಟ್ಟು ಕೊನೆಯದು ಇದು ಮಾಡ್ಬೋದು. ಲೆಕ್ಕದಲ್ಲೂ ಅದು ಮಾಡಿದ್ರೆ ಸುಲಭ ಇರ್ತದೆ, ಪೈನ ಕೊನೆಯಲ್ಲಿ ಹಾಕ್ಬಿಟ್ಟು ಇದು ಮಾಡೋದು. ಅದೇ ಥರ ಯಾವ್ಯಾವ ಫಾರ್ಮುಲಾ ಬರ್ತದೆ ಇದ್ರದ್ದು ಹೇಳ್ತೀನಿ. ಸರ್ಕಲಲ್ಲಿ ಪೈಯಿಂದ ಯಾವ್ದು ಬರ್ತದೆ, ಏರಿಯಾ ಅಂದರೆ πr², ಅದ್ರದ್ದು ಪೆರಿಮೀಟ್ರ್ ಅಂದರೆ ಸುತ್ತಳತೆ, ಅದು 2πr. ಅದೇ ಥರ ಸ್ಪೇರು, ಈ ಸ್ಪೇರ್ ಅಂದರೆ ಬಾಲ್ ಶೇಪು, ಇದು ಟೋಟಲ್ಲು ಇಡೀ ಸರ್ಫೇಸ್ ಮೇಲೆ ಎಷ್ಟು ಏರಿಯಾ ಇರ್ತದೋ ಅದನ್ನು ಸರ್ಫೇಸ್ ಏರಿಯಾ ಅಂತಾರೆ. ಅದೆಷ್ಟು ಅಂದರೆ 4πr² ಅಂತ ಆಯ್ತದೆ. ಅದೇ ಥರ ವಾಲ್ಯೂಮ್ ಎಷ್ಟು ಆಯ್ತದೆ, 4/3 πr³ ಅಂತ ಆಗಿರ್ತದೆ. ಅದೇ ಥರ ಸಿಲಿಂಡ್ರಲ್ಲಿ ಸರ್ಫೇಸ್ ಏರಿಯಾ ಎಷ್ಟು, ಒಂದು ಕರ್ವ್ಡ್ ಸರ್ಫೇಸ್ ಇರ್ತದೆ, ಅದರದ್ದು 2πr ಪೆರಿಮೀಟ್ರ್ ಟೈಮ್ಸ್ ಆಫ್ ಹೈಟ್ h ಅಂತ ಆಯ್ತದೆ, ಪ್ಲಸ್ 2 ಫ್ಲ್ಯಾಟ್ ಸರ್ಫೇಸ್ಗಳು 2πr² ಅಂತ ಆಯ್ತದೆ. ವಾಲ್ಯೂಮ್ ಎಷ್ಟು ಅಂದರೆ πr² h ಅಂತ ಆಯ್ತದೆ ಸಿಲಿಂಡ್ರದು. ಅದೇ ಥರ ಕೋನ್ದು ಸರ್ಫೇಸ್ ಏರಿಯಾ ಎಷ್ಟು, πr ಕರ್ವ್ಡ್ ಸರ್ಫೇಸು, ಆಮೇಲೆ ಫ್ಲ್ಯಾಟ್ ಸರ್ಫೇಸ್ದು πr² ಅಂತ ಆಯ್ತದೆ. ಅದೇ ಥರ ವಾಲ್ಯೂಮು 1/3 πr² h ಅಂತ ಆಯ್ತದೆ. ಈ ಥರ ಬೇರೆ ಫಾರ್ಮುಲಾಗಳಿರ್ತದೆ, ಪೈನ ಉಪಯೋಗಿಸ್ಬೋದು ಈ ಥರ. ಈ ಪೈ ಅಂದರೆ ಇದು ಅಪ್ರಾಕ್ಸಿಮೇಟು, ನಿಜವಾದ ವ್ಯಾಲ್ಯೂ ಎಷ್ಟೋದ್ರೂ ಕೊನೆ ಆಗೋದಿಲ್ಲ, ಬೇರೆ ನಂಬರ್ ಬರ್ತದೆ, ಪ್ಯಾಟರ್ನು ಸಿಗೋದಿಲ್ಲ ಅದು. ಬಾಯ್.